ತುಳುನಾಡು ಅಂದ್ರೆ ದೈವಾರಾಧನೆಯ ತವರೂರು. ಇಲ್ಲಿ ಜನ ದೇವರ ಮೇಲೆ ಎಷ್ಟು ನಂಬಿಕೆ ಇಡ್ತಾರೋ ಅಷ್ಟೇ ನಂಬಿಕೆಯನ್ನ ಅಥವಾ ಅದಕ್ಕಿಂತ ಹೆಚ್ಚು ನಂಬಿಕೆಯನ್ನ ದೈವದ ಮೇಲೆ ಇಡ್ತಾರೆ. ದೈವ ಅಂದ್ರೆ ಎಲ್ಲಿಲ್ಲದ ಭಯ, ಭಕ್ತಿ. ತಮ್ಮ ಕಷ್ಟ ಸುಖ ನೆಮ್ಮದಿಯಕ್ಕೆ ದೈವಗಳೇ ಕಾರಣ ಅನ್ನೋದು ಅಚಲವಾದ ನಂಬಿಕೆ. ದೈವ ಅಂದ್ರೆ ಕರಾವಳಿ ಜನರಲ್ಲಿ ಅತೀವ ಭಕ್ತಿ. ದೂರದ ಊರಿಂದ ಬರುವ ಭಕ್ತರು ನೇಮ ನಡವಳಿ, ದೈವಗಳ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಶಿರ್ವಾ ಠಾಣೆಯ ಪೊಲೀಸರು ಇದಕ್ಕೆ ಹೊರತಾಗಿಲ್ಲ. ಹೌದು, ಶಿರ್ವಾ ಠಾಣೆ ಪೊಲೀಸರು ಕೂಡ ದೈವಗಳಿಗೆ ಭಯ ಭಕ್ತಿ ಸೇವೆ ಕೊಟ್ಟಿದ್ದಾರೆ. ಶಿರ್ವಾ ಠಾಣೆಯ ಬಳಿಯಲ್ಲೇ ಶಿರ್ವಾ ಪೊಲೀಸರೇ ಸ್ಥಳೀಯರ ಮೂಲಕ ಪರೋಕ್ಷವಾಗಿ ದೈವ ಕೋಲ ನಡೆಸಿದ್ದಾರೆ. ಖಾಕಿ ಹಾಕಿ ನಾವು ಖಡಕ್ ಅಂತ ತೋರಿಸುವ ಪೊಲೀಸರೇ ನಮ್ಮ ಸಂಕಷ್ಟ ಪರಿಹಾರ ಮಾಡುವಂತ ದೈವದ ಮೊರೆ ಹೋಗಿದ್ದಾರೆ. ಶಿರ್ವಾ ಠಾಣೆಯ ಸ್ಥಳದಲ್ಲಿ ನೆಲೆಸಿರುವ ಕಲ್ಲುಡ್ಕ ದೈವ ಕೋಲ ನಡೆಸುವ ಮೂಲಕ ಠಾಣೆಗೆ ಮತ್ತು ಠಾಣೆಯಲ್ಲಿ ಕೆಲಸ ಮಾಡುವ ಮಂದಿಗೆ ಯಾವುದೇ ಆಪತ್ತು, ಅಪಾಯ, ನೋವು, ಸಂಕಷ್ಟ ಎದುರಾಗದಿರಲಿ ಎಂದು ಪ್ರಾರ್ಥಿಸಿದರು. ಶಿರ್ವಾ ಠಾಣೆ ಬಳಿಯಲ್ಲಿ ನಡೆದ ನೇಮೋತ್ಸವದಲ್ಲಿ ಪೊಲೀಸರು ಕುಟುಂಬ ಸಮೇತರಾಗಿ ಭಾಗಿಯಾದರೆ ಸ್ಥಳೀಯರು ಕೂಡ ಭಯ ಭಕ್ತಿಯಿಂದ ದೈವ ಆರಾಧನೆಯಲ್ಲಿ ಭಾಗವಹಿಸಿದ್ರು. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ತುಳುನಾಡು ಅಂದ್ರೆ ದೈವಾರಾಧನೆಯ ತವರೂರು. ಇಲ್ಲಿ ಜನ ದೇವರ ಮೇಲೆ ಎಷ್ಟು ನಂಬಿಕೆ ಇಡ್ತಾರೋ ಅಷ್ಟೇ ನಂಬಿಕೆಯನ್ನ ಅಥವಾ ಅದಕ್ಕಿಂತ ಹೆಚ್ಚು ನಂಬಿಕೆಯನ್ನ ದೈವದ ಮೇಲೆ ಇಡ್ತಾರೆ. ದೈವ ಅಂದ್ರೆ ಎಲ್ಲಿಲ್ಲದ ಭಯ, ಭಕ್ತಿ. ತಮ್ಮ ಕಷ್ಟ ಸುಖ ನೆಮ್ಮದಿಯಕ್ಕೆ ದೈವಗಳೇ ಕಾರಣ ಅನ್ನೋದು ಅಚಲವಾದ ನಂಬಿಕೆ. ದೈವ ಅಂದ್ರೆ ಕರಾವಳಿ ಜನರಲ್ಲಿ ಅತೀವ ಭಕ್ತಿ. ದೂರದ ಊರಿಂದ ಬರುವ ಭಕ್ತರು ನೇಮ ನಡವಳಿ, ದೈವಗಳ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಶಿರ್ವಾ ಠಾಣೆಯ ಪೊಲೀಸರು ಇದಕ್ಕೆ ಹೊರತಾಗಿಲ್ಲ. ಹೌದು, ಶಿರ್ವಾ ಠಾಣೆ ಪೊಲೀಸರು ಕೂಡ ದೈವಗಳಿಗೆ ಭಯ ಭಕ್ತಿ ಸೇವೆ ಕೊಟ್ಟಿದ್ದಾರೆ. ಶಿರ್ವಾ ಠಾಣೆಯ ಬಳಿಯಲ್ಲೇ ಶಿರ್ವಾ ಪೊಲೀಸರೇ ಸ್ಥಳೀಯರ ಮೂಲಕ ಪರೋಕ್ಷವಾಗಿ ದೈವ ಕೋಲ ನಡೆಸಿದ್ದಾರೆ. ಖಾಕಿ ಹಾಕಿ ನಾವು ಖಡಕ್ ಅಂತ ತೋರಿಸುವ ಪೊಲೀಸರೇ ನಮ್ಮ ಸಂಕಷ್ಟ ಪರಿಹಾರ ಮಾಡುವಂತ ದೈವದ ಮೊರೆ ಹೋಗಿದ್ದಾರೆ. ಶಿರ್ವಾ ಠಾಣೆಯ ಸ್ಥಳದಲ್ಲಿ ನೆಲೆಸಿರುವ ಕಲ್ಲುಡ್ಕ ದೈವ ಕೋಲ ನಡೆಸುವ ಮೂಲಕ ಠಾಣೆಗೆ ಮತ್ತು ಠಾಣೆಯಲ್ಲಿ ಕೆಲಸ ಮಾಡುವ ಮಂದಿಗೆ ಯಾವುದೇ ಆಪತ್ತು, ಅಪಾಯ, ನೋವು, ಸಂಕಷ್ಟ ಎದುರಾಗದಿರಲಿ ಎಂದು ಪ್ರಾರ್ಥಿಸಿದರು. ಶಿರ್ವಾ ಠಾಣೆ ಬಳಿಯಲ್ಲಿ ನಡೆದ ನೇಮೋತ್ಸವದಲ್ಲಿ ಪೊಲೀಸರು ಕುಟುಂಬ ಸಮೇತರಾಗಿ ಭಾಗಿಯಾದರೆ ಸ್ಥಳೀಯರು ಕೂಡ ಭಯ ಭಕ್ತಿಯಿಂದ ದೈವ ಆರಾಧನೆಯಲ್ಲಿ ಭಾಗವಹಿಸಿದ್ರು. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ತುಳುನಾಡು ಅಂದ್ರೆ ದೈವಾರಾಧನೆಯ ತವರೂರು. ಇಲ್ಲಿ ಜನ ದೇವರ ಮೇಲೆ ಎಷ್ಟು ನಂಬಿಕೆ ಇಡ್ತಾರೋ ಅಷ್ಟೇ ನಂಬಿಕೆಯನ್ನ ಅಥವಾ ಅದಕ್ಕಿಂತ ಹೆಚ್ಚು ನಂಬಿಕೆಯನ್ನ ದೈವದ ಮೇಲೆ ಇಡ್ತಾರೆ. ದೈವ ಅಂದ್ರೆ ಎಲ್ಲಿಲ್ಲದ ಭಯ, ಭಕ್ತಿ.
ತಮ್ಮ ಕಷ್ಟ ಸುಖ ನೆಮ್ಮದಿಯಕ್ಕೆ ದೈವಗಳೇ ಕಾರಣ ಅನ್ನೋದು ಅಚಲವಾದ ನಂಬಿಕೆ. ದೈವ ಅಂದ್ರೆ ಕರಾವಳಿ ಜನರಲ್ಲಿ ಅತೀವ ಭಕ್ತಿ. ದೂರದ ಊರಿಂದ ಬರುವ ಭಕ್ತರು ನೇಮ ನಡವಳಿ ದೈವಗಳ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಶಿರ್ವಾ ಠಾಣೆಯ ಪೊಲೀಸರು ಇದಕ್ಕೆ ಹೊರತಾಗಿಲ್ಲ. ಹೌದು, ಶಿರ್ವಾ ಠಾಣೆ ಪೊಲೀಸರು ಕೂಡ ದೈವಗಳಿಗೆ ಭಯ ಭಕ್ತಿ ಸೇವೆ ಕೊಟ್ಟಿದ್ದಾರೆ. ಶಿರ್ವಾ ಠಾಣೆಯ ಬಳಿಯಲ್ಲೇ ಶಿರ್ವಾ ಪೊಲೀಸರ ಸ್ಥಳೀಯರ ಮೂಲಕ ಪರೋಕ್ಷವಾಗಿ ದೈವಕೋಲ ನಡೆಸಿದ್ದಾರೆ. ಖಾಕಿ ಹಾಕಿ ನಾವು ಖಡಕ್ ಅಂತ ತೋರಿಸುವ ಪೊಲೀಸರ ನಮ್ಮ ಸಂಕಷ್ಟ ಪರಿಹಾರ ಮಾಡುವಂತ ದೈವದ ಮೊರೆ ಹೋಗಿದ್ದಾರೆ. ಶಿರ್ವಾ ಠಾಣೆಯ ಸ್ಥಳದಲ್ಲಿ ನೆಲೆಸಿರುವ ಕಲ್ಲುಡ್ಕ ದೈವಕೋಲ ನಡೆಸುವ ಮೂಲಕ ಠಾಣೆಗೆ ಮತ್ತು ಠಾಣೆಯಲ್ಲಿ ಕೆಲಸ ಮಾಡುವ ಮಂದಿಗೆ ಯಾವುದೇ ಆಪತ್ತು ಅಪಾಯ ನೋವು ಸಂಕಷ್ಟ ಎದುರಾಗದಿರಲಿ ಎಂದು ಪ್ರಾರ್ಥಿಸಿದರು. ಶಿರ್ವಾ ಠಾಣೆ ಬಳಿಯಲ್ಲಿ ನಡೆದ ನೇಮೋತ್ಸವದಲ್ಲಿ ಪೊಲೀಸರು ಕುಟುಂಬ ಸಮೇತರಾಗಿ ಭಾಗಿಯಾದರೆ ಸ್ಥಳೀಯರು ಕೂಡ ಭಯಭಕ್ತಿಯಿಂದ ದೈವ ಆರಾಧನೆಯಲ್ಲಿ ಭಾಗವಹಿಸಿದರು. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ತುಳುನಾಡು ಅಂದ್ರೆ ದೈವಾರಾಧನೆಯ ತವರೂರು. ಇಲ್ಲಿ ಜನ ದೇವರ ಮೇಲೆ ಎಷ್ಟು ನಂಬಿಕೆ ಇಡ್ತಾರೋ ಅಷ್ಟೇ ನಂಬಿಕೆಯನ್ನ ಅಥವಾ ಅದಕ್ಕಿಂತ ಹೆಚ್ಚು ನಂಬಿಕೆಯನ್ನ ದೈವದ ಮೇಲೆ ಇಡ್ತಾರೆ. ದೈವ ಅಂದ್ರೆ ಎಲ್ಲಿಲ್ಲದ ಭಯ ಭಕ್ತಿ. ತಮ್ಮ ಕಷ್ಟ ಸುಖ ನೆಮ್ಮದಿಯಕ್ಕೆ ದೈವಗಳೇ ಕಾರಣ ಅನ್ನೋದು ಅಚಲವಾದ ನಂಬಿಕೆ. ದೈವ ಅಂದ್ರೆ ಕರಾವಳಿ ಜನರಲ್ಲಿ ಅತೀವ ಭಕ್ತಿ. ದೂರದ ಊರಿಂದ ಬರುವ ಭಕ್ತರು ನೇಮ ನಡವಳಿ ದೈವಗಳ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಶಿರ್ವಾ ಠಾಣೆಯ ಪೊಲೀಸರು ಇದಕ್ಕೆ ಹೊರತಾಗಿಲ್ಲ. ಹೌದು, ಶಿರ್ವಾ ಠಾಣೆ ಪೊಲೀಸರು ಕೂಡ ದೈವಗಳಿಗೆ ಭಯ ಭಕ್ತಿ ಸೇವೆ ಕೊಟ್ಟಿದ್ದಾರೆ. ಶಿರ್ವಾ ಠಾಣೆಯ ಬಳಿಯಲ್ಲೇ ಶಿರ್ವಾ ಪೊಲೀಸರ ಸ್ಥಳೀಯರ ಮೂಲಕ ಪರೋಕ್ಷವಾಗಿ ದೈವಕೋಲ ನಡೆಸಿದ್ದಾರೆ. ಖಾಕಿ ಹಾಕಿ ನಾವು ಖಡಕ್ ಅಂತ ತೋರಿಸುವ ಪೊಲೀಸರ ನಮ್ಮ ಸಂಕಷ್ಟ ಪರಿಹಾರ ಮಾಡುವಂತ ದೈವದ ಮೊರೆ ಹೋಗಿದ್ದಾರೆ. ಶಿರ್ವಾ ಠಾಣೆಯ ಸ್ಥಳದಲ್ಲಿ ನೆಲೆಸಿರುವ ಕಲ್ಲುಡ್ಕ ದೈವಕೋಲ ನಡೆಸುವ ಮೂಲಕ ಠಾಣೆಗೆ ಮತ್ತು ಠಾಣೆಯಲ್ಲಿ ಕೆಲಸ ಮಾಡುವ ಮಂದಿಗೆ ಯಾವುದೇ ಆಪತ್ತು ಅಪಾಯ ನೋವು ಸಂಕಷ್ಟ ಎದುರಾಗದಿರಲಿ ಎಂದು ಪ್ರಾರ್ಥಿಸಿದರು. ಶಿರ್ವಾ ಠಾಣೆ ಬಳಿಯಲ್ಲಿ ನಡೆದ ನೇಮೋತ್ಸವದಲ್ಲಿ ಪೊಲೀಸರು ಕುಟುಂಬ ಸಮೇತರಾಗಿ ಭಾಗಿಯಾದರೆ ಸ್ಥಳೀಯರು ಕೂಡ ಭಯಭಕ್ತಿಯಿಂದ ದೈವ ಆರಾಧನೆಯಲ್ಲಿ ಭಾಗವಹಿಸಿದರು. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.